ಸುಮಾರು ವರ್ಷ ಮೇಕೆದಾಟಿನ ಯೋಜನೆ ಬಗ್ಗೆ ಚರ್ಚೆಗಳು ನಡೀತಿದ್ದು. ಅಂದು ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ನಂತರ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಹೇಗಾದರೂ ಮಾಡಿ ಮೇಕೆದಾಟಿನ ಯೋಜನೆನ ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ಭಾರತ ಸರ್ಕಾರಕ್ಕೂ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವಾಗಿ ಅಂದು ಪಾದಯಾತ್ರೆ ಮಾಡಿದ್ರು. ಭಾಳ ಯಶಸ್ವಿಯಾಗಿ ಪಾದಯಾತ್ರೆ ನಡೀತು. ಮೂಲೆಯಿಂದನೂ ಸಹ ರೈತಾಪಿ ಕುಟುಂಬ ವರ್ಗದವರು ಮತ್ತು ಬೆಂಗಳೂರಿನ ನಾಗರಿಕ ಬಂಧುಗಳೆಲ್ಲ ಬಂದು ಐತಿಹಾಸಿಕವಾದಂಥ ಮೇಕೆದಾಟಿನ ಒಂದು ಕಾರ್ಯಕ್ರಮ ಪಾದಯಾತ್ರೆ ಇವತ್ತು ಸಹ ನಮಗೆ ಮೈ ಪುಲಕವಾಗುತ್ತೆ. ನಮ್ಮ ಕುಣಿಗಲ್ ತಾಲೂಕಿಂದ ಸುಮಾರು 25,000 ಜನ ಹೋಗಿ ಪಾಲ್ಗೊಂಡು ಮೇಕೆದಾಟಿನ ಕಾರ್ಯಕ್ರಮ ಆಯೋಜನೆಯನ್ನು ನಾವೆಲ್ಲ ಸಹಕಾರ ಕೊಡ್ತೇವೆ, ಬಲ ಕೊಡ್ತೇವೆ, ನಿಮ್ಮ ಜೊತೆ ನಿಲ್ತೇವೆ ಅಂತೇಳಿ ಅವತ್ತು ಕೊಟ್ಟಿದ್ದಂಥ ಒಂದು ಹೋರಾಟದ ಅಡಿಯಾಗಿ ಇವತ್ತು ಕೊಟ್ಟಿದ್ದಂಥ ಸುಪ್ರೀಂ ಕೋರ್ಟ್ ಅವರ ಆದೇಶ ನಾವು ಜಯಗಳಿಸಿದ್ದೇವೆ ಅನ್ನೋದನ್ನು ಒಂದು ರೀತಿಯ ಶಕ್ತಿ ತುಂಬಿರೋಂಥದ್ದನ್ನು ನಮಗೆಲ್ಲ ಸಂತೋಷ ತಂದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಗಳ ಆದಿಯಾಗಿ ನಾಗರಿಕ ಬಂಧುಗಳು ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಇವತ್ತರ ಸಿಹಿಗಳನ್ನು ಹಂಚುತ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತು ಕೊಟ್ಟು ಆಗ್ರಹ ಮಾಡ್ತೇನೆ, ಇದನ್ನು ತಡ ಮಾಡ್ದಲೆ ಹೇಗಾದರೂ ಮಾಡಿ ಅತಿ ಶೀಘ್ರದಲ್ಲೇ ಈ ಸರ್ಕಾರ ಇದ್ದಲ್ಲೇ ಈ ಮೇಕೆದಾಟಿನ ಯೋಜನೆಯನ್ನು ಶುರು ಮಾಡಿ ಹೇಗಾದರೂ ಆದಷ್ಟು ಬೇಗನೆ ಈ ಒಂದು ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಕಡೆ. ಆದರೆ ಕೇಂದ್ರ ಸರ್ಕಾರದವರು ಅವರ ಸಹಕಾರ ಭಾಳಷ್ಟು ಅತ್ಯವಶ್ಯಕ ಆಗಿದೆ. ಈಗಲಾದರೂ ಅರ್ಥ ಮಾಡಿಕೊಂಡು ಮುಂದೆ ಬಂದು ಇದನ್ನು ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ಈಗ ಮೇಕೆದಾಟಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಂಗೆ ಆಯ್ತು. ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ಏನಾದರೂ ನಿಲ್ಲಿಸುವಂಥದ್ದು ಅಥವಾ ಅದನ್ನು ತೆಗೆದುಕೊಳ್ಳೋದು ಅಥವಾ ಆ ನೀರು ತರೋದು ಮೊನ್ನೆ ತಾನೇ ನಮ್ಮ ಸೋಮಣ್ಣವರು ಒಂದು ನಮ್ಮ ಉಪಮುಖ್ಯಮಂತ್ರಿಗಳನ್ನು ತಾವು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದರು. ಅದರಂತೆ ಜಲಸಂಪನ್ಮೂಲ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಮೀಟಿಂಗ್ ಮಾಡಿ ಇವಾಗ ಅಕ್ವಿಷನ್ ಪ್ರೊಸೆಸ್ಸು ಶುರುವಾಗಿದೆ. ಅಕ್ವಿಷನ್ ಪ್ರೊಸೆಸ್ಸು ಶುರುವಾಗಿ ಅದು 19(1) ಕೊಡಬೇಕಾಗಿರೋಂಥ ಒಂದು ಆರ್ಡರ್ಸು ಬಂದ ತಕ್ಷಣ ಕಾಮಗಾರಿ ಶುರು ಮಾಡ್ತಾರೆ ಅಂತ ಅನ್ಕೋತೇನೆ ನಾನು. ಎತ್ತಿನೊಳೆ ಕುಣಿಗಲ್ಗೆ ಬರೋದಿಲ್ಲ, ಅದು ಎತ್ತಿನೊಳೆನ ಇವಾಗ ಅರಸೀಕೆರೆವರೆಗೂ ಬಂದಿದೆ. ಅದು ಮುಂದುವರಿದ ಭಾಗ ಕೋಲಾರ ಮತ್ತು ಆಸುಪಾಸಿನ ಬೆಂಗಳೂರು ಅದೇ ಕೊಡಬೇಕು ಅಂತಿದ್ದಾರೆ.